ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನೋಡ್ಬೋದು, ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೇನಪ್ಪ ಅಂದರೆ ಲಡ್ಡು ಮಾದು ಬರ್ಡೇ ಡೆಕೋರೇಷನ್ ವ್ಲಾಗು. ಸೊ ಡೆಕೋರೇಷನ್ ಅಂತ ಅಂದರೆ ಯಾವ ಥರ ಡೆಕೋರೇಷನ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಡಿಸ್ಕಷನ್ಗೆ ಅಂತಲೇ ನಾವು ಸುಹಾಸ್ ಅವ್ರನ್ನ ಕರೆಸಿದ್ವಿ. ಆ್ಯಂಡ್ ಮೋರ್ ಓವರ್ ಅವರು ಸಹ ಹೇಳಿದರು ಪಾರ್ಟಿ ಹಾಲ್ನ ನೋಡಬೇಕು ಯಾವ ಥರ ಇದೆ, ಸೊ ಅದ್ರ ಮೇಲೆ ನಾವು ಸ್ವಲ್ಪ ಡಿಸೈಡ್ ಮಾಡೋಣ ಅಂತ. ಆ್ಯಂಡ್ ಅವ್ರದ್ದೇ ಅಂತ ಮೆಷರ್ಮೆಂಟ್ಸ್ ಎಲ್ಲ ಇರುತ್ತಲ್ಲ, ಸ್ಟೇಜ್ ಎಷ್ಟು ಅಡಿ ಇರುತ್ತೆ ಅಥವಾ ಎಲ್ಲೆಲ್ಲಿ ಏನೇನು ಬರಬೇಕು, ಸೊ ಅದಕ್ಕೋಸ್ಕರನೇ. ಸೊ ಇದು ಬಂದು ನಮ್ಮ ಪಾರ್ಟಿ ಹಾಲ್. ನೀವು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಸುಮಾರು ಸತಿ. ಸೊ ಇಲ್ಲೇನೇ ಲಡ್ಡು ಮಾ ಬರ್ಡೇ ಮಾಡೋದು. ಆ್ಯಂಡ್ ಕೆಲವೊಂದು ಲೈಕ್ ನಾನು ಸಹ ಪಿಂಟ್ರೆಸ್ಟು ಮತ್ತು ಬೇರೆ ಆ್ಯಪ್ಸಲ್ಲಿ ಒಂದು ಸ್ವಲ್ಪ ಬರ್ಡೇ ಥೀಮ್ಸ್ನೆಲ್ಲ ನೋಡಿದೆ ಯಾವ ಥರ ಡೆಕೋರೇಷನ್ ಬರಬೇಕು ಅಂತ. ಕೆಲವೊಂದು ಅವರು ಸಹ ನನಗೆ ರೆಫರೆನ್ಸ್ಗೆ ಅಂತ ಕಳಿಸೋದ್ರು. ಸೊ ನಿಮಗೆ ನಾನು ತೋರಿಸ್ತೀನಿ ನೋಡಿ ಮುಂದಕ್ಕೆ ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತ ಆಸೆ ಇದೆ ಅಂತ. ಆ್ಯಂಡ್ ಎಸ್, ಸರ್ಪ್ರೈಸಿಂಗ್ಲಿ ಸ್ನೇಹ ಅವ್ರು ಕೂಡ ಬಂದಿದ್ದರು. ನಂಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾವ್ರೆ ಅಂತ. ಸೊ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಸ್ನೇಹನ. ಸೊ ತುಂಬಾ ಖುಷಿ ಆಯಿತು. ಸ್ನೇಹ ಹಾಗೂ ಸುಹಾಸ್ ಇಬ್ಬರು ಬಂದಿದ್ದರು. ಆ್ಯಂಡ್ ಎಸ್, ನಮ್ಮ ಮನೇಲಿ ಯಾವುದೇ ಥರದ ಫಂಕ್ಷನು ಅಥವಾ ಏನೇ ಇರಲಿ, ಬರ್ಡೇ ಇರಲಿ ಅಥವಾ ನಮ್ಮ ಲಡ್ಡು ಮತ್ತು ನಾಮಕರಣ ಆಯಿತು, ಸೊ ಪ್ರತಿಯೊಂದಕ್ಕೂ ನಾವು ಸುಹಾಸ್ ಅವ್ರಿಗೇ ಕೊಡೋದು ಫ್ರೆಂಡ್ಸ್. ಆ್ಯಂಡ್ ಎಸ್, ಯಾರೂ ತಪ್ಪು ತಿಳ್ಕೊಬೇಡಿ, ಲೈಕ್ ನಾವು ಓಕೆ ಸುಹಾಸ್ ಅಂತ ಅಂದರೆ ಬರೀ ಕೊಲಾಬ್ರೇಷನ್ನೇ ಮಾಡ್ತೀವಿ ಆ ಥರ. ಸೊ ಕೊಲಾಬ್ರೇಷನ್ ಅಲ್ಲ, ಅವ್ರ ಕೆಲಸ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ರೀಸನಬಲ್ ಪ್ರೈಸು. ಆಮೇಲೆ ನಮಗೆ ಯಾವ ಥರದ್ದು ಬೇಕು ಅದೇ ಥರ ಮಾಡಿಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು ಒಂಥರ. ಅಂದರೆ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ. ಸೊ ಅದಕ್ಕೆ ನಾವು ಅವ್ರನ್ನೇ ಕೊಡೋದು. ಆ್ಯಂಡ್ ಅವ್ರು ತುಂಬ ಒಳ್ಳೆ ಪರಿಚಯ ಕೂಡ ಅಲ್ವಾ. ಸೊ ಬೇರೆಯವ್ರಿಗೆ ಯಾರಿಗಾರ ಹೇಳೋ ಬದಲಿ ನಮ್ಮವ್ರಿಗೆ ಹೇಳೋಣ, ನಮ್ಮವ್ರ ಹತ್ರನೇ ಮಾಡಿಸೋಣ. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಸುಹಾಸ್ ಅವ್ರಿಗೇ ಕರೆಸೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾರೂ ಇದನ್ನ ಓಕೆ ಕೊಲಾಬ್ರೇಷನು ಫ್ರೀಯಾಗಿ ಆ ಥರ ಯಾರೂ ಅಂದ್ಕೋಬೇಡಿ. ಪಾಪ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಪೇ ಕೂಡ ಮಾಡ್ತೀವಿ. ಸೊ ಚೆನ್ನಾಗಿ ಮಾಡಿದ್ದಾರೆ. ನೀವು ಸಹ ಮುಂದಕ್ಕೆ ನೋಡ್ಬೋದು. ಆ್ಯಂಡ್ ನನ್ನ ಹಳೆ ವ್ಲಾಗ್ಸು ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅವರು ಆಲ್ರೆಡಿ. ಸೊ ನಾವು ಯಾವಾಗಲೂ ಪ್ರತಿ ಸತಿ ಅವ್ರಿಗೇ ಕೊಡೋದು, ಸುಹಾಸ್ ಅವ್ರಿಗೆ. ಸೊ ಇದು ಬಂದು ನಮ್ಮ ಪಾರ್ಟಿ ಹಾಲ್. ಆ್ಯಂಡ್ ಡೆಕೋರೇಷನ್ ಬಂದು ನಮಗೆ ಕನ್ಫ್ಯೂಸ್ ಇತ್ತು ಫ್ರೆಂಡ್ಸ್, ಲೈಕ್ ಯಾವ ಥರ ಥೀಮ್ ಇರಬೇಕು ಅಂತ. ಅಂದರೆ ಲಡ್ಡುಗೆ, ಸಿಂಬಾಗೆ, ಸ್ಪೆಷಲಿ ಮುದ್ದಿನಾಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವನ್ನ ನೋಡಿ ಕಣ್ಮಣಿ ಹಾಗೂ ಲಡ್ಡು ಕೂಡ ಇವಾಗ ಅನಿಮಲ್ಸ್ ಎಲ್ಲ ಇಷ್ಟ ಆಗ್ತೈತೆ. ಸೊ ಅದಕ್ಕೆ ನನಗೆ ಅನಿಮಲ್ಸ್ ಥೀಮ್ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಸುಹಾಸ್ ಅವರು ಸ್ವಲ್ಪ ಬಲೂನ್ ಥೀಮು, ಲೈಕ್ ಇವಾಗ ಬರ್ಡೇ ಅಂತಂದರೆ ಜಾಸ್ತಿ ಬಲೂನ್ಸೇ ಬರೋದು ಅದರಲ್ಲಿ, ಅಥವಾ ಆ್ಯನಿಮಲ್ಸು, ಇಲ್ಲಾಂದರೆ ಕೋಕೋ ಮೆಲನ್ ಬರುತ್ತೆ ಅಥವಾ ಈ ಥರ ಎಲ್ಲ ಬರುತ್ತೆ. ಫಸ್ಟು ಕೋಕೋ ಮೆಲನ್ ಅಂತಲೂ ಅಂದ್ಕೊಂಡೆ, ಬಟ್ ಅದು ತುಂಬ ಹೆವಿ ಕಾಮನ್ ಆಗಿದೆ. ಇವಾಗ ಆ್ಯನಿಮಲ್ಸ್ ಥೀಮು, ಜಂಗಲ್ ಥೀಮು ಕಾಮನ್ ಆಗಿದೆ. ಬಟ್ ಪರವಾಗಿಲ್ಲ, ಅವ್ರಿಗೆ ಇಷ್ಟ ಇದೆಯಾ ಅಲ್ವಾ, ಮಕ್ಳಿಗೆ ಇಷ್ಟ ಅಲ್ವಾ ಅಂತ ಅಂದ್ಕೊಂಡು ಅದೇ ಥರ ಮಾಡ್ಸೋಣ ಅಂದ್ಕೊಂಡು ಮಾತಾಡ್ತಾ ಇದ್ದೆ ಅವ್ರ ಹತ್ರ. ನಾನಿಲ್ಲಿ ನಿಮಗೆ ಸ್ಯಾಂಪಲ್ಗೆ ಅಂತ ಒಂದು ಸ್ವಲ್ಪ ಕೆಲವೊಂದು ಪಿಕ್ಚರ್ಸ್ನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಆ್ಯಂಡ್ ಇನ್ನೂ ಬೇರೆ ಥೀಮು ಇರುತ್ತೆ. ಏನಪ್ಪ ಅಂದರೆ ಇದು ಬಾಸ್ ಬೇಬಿ ಥೀಮ್ ಇರುತ್ತೆ, ಮತ್ತು ಸ್ಪೈಡರ್ ಮ್ಯಾನು, ಇದು ಸೂಪರ್ ಹೀರೋ, ಸೂಪರ್ ಮ್ಯಾನ್ದೆಲ್ಲ ಥೀಮ್ಸ್ ಎಲ್ಲ ಬರುತ್ತೆ. ಬಟ್ ಇಷ್ಟೊಂದೆಲ್ಲ ಇನ್ನೂ ನಮ್ಮ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಸೂಪರ್ ಹೀರೋಸ್ ಬಗ್ಗೆ ಎಲ್ಲ. ಸೊ ಅದಕ್ಕೇ ಜಂಗಲ್ ಥೀಮ್ ಇಡೋಣ ಅದೊಂದು ಮೈಂಡಲ್ಲಿ ನನಗಿತ್ತು. ಆ್ಯಂಡ್ ಅದೇ ನಾವು ಮಾತು ಕೂಡ ಆಡ್ತಾ ಇದ್ವಿ, ಯಾವ್ದು ಎಲ್ಲಿ ಬರುತ್ತೆ ಹಂಗೆ ಹಿಂಗೆ ಅಂತ. ಆ್ಯಂಡ್ ಈ ಒಂದು ಪಾರ್ಟಿ ಅಲ್ಲಿ ಬಂದು ಒಂದು ಕಡಿಮೆನಂದು ಒಂದು 100-130 ಜನ ಆರಾಮಾಗಿ ಇಲ್ಲಿ ಕೂತ್ಕೋಬೋದು ಫ್ರೆಂಡ್ಸ್. ಸೀಟ್ ಪ್ರಕಾರ ಅಂತ ಅಂದರೆ ಒಂದು 80-90 ಸೀಟ್ಸ್ವರೆಗೂ ಹಾಕ್ಬೋದು. ಇಲ್ಲ ಅಂತ ಅಂದರೂ 120 ಮೆಂಬರ್ಸ್ ಆರಾಮಾಗಿ ಫಿಟ್ ಆಗ್ತಾರೆ. ಆ್ಯಂಡ್ ಇದು ಬಂದು ಈ ಒಂದು ಜಾಗ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ಊಟದ ಏರಿಯಾ. ಸೊ ಅಷ್ಟು ನಮ್ಮ ಬರ್ಡೇ ಬಗ್ಗೆ ಆಯಿತು ಫ್ರೆಂಡ್ಸ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿ ಆಗಿಬರುತ್ತೆ. ಇನ್ನು ಮುಂದೆ ವ್ಲಾಗ್ಸ್ನ ಇವಾಗ ಫುಲ್ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ನನ್ನ ಮೇಕಪ್ ಆಗಿರಲಿ, ಡೆಕೋರೇಷನ್ ಯಾವ ಥರ ಬಂದಿದೆ ಅದು. ಆ್ಯಂಡ್ ಅದಾದಮೇಲೆ ನನ್ನ ಡೈರೆಕ್ಟಾಗಿ ಬರ್ಡೇ ವ್ಲಾಗೇ ಹಾಕ್ತೀನಿ. ನನಗೆ ಗೊತ್ತು ಒಂದು ಸ್ವಲ್ಪ ಡಿಲೇ ಆಗಿದೆ ಅಂತ, ಬಟ್ ಸಿಕ್ಕಾಪಟ್ಟೆ ನನಗೆ ಇನ್ನೂ ನಾನು ಹುಷಾರು ಆಗಿಲ್ಲ ಕಂಪ್ಲೀಟಾಗಿ. ನಾವು ಹಾಗೆ ಬಿಟ್ಟು ಬರ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಲಡ್ಡು ಕೂಡ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಎಲ್ಲ ಆಗಿದೆ, ಫೀವರ್ ಎಲ್ಲ ಬಂದಿದೆ. ಸೊ ಅದಕ್ಕೇ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಪ್ಲೀಸ್ ಕ್ಷಮಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ಎಗ್ಯಾರೋ ಅವರ 4-in-1 ಹೇರ್ ಸ್ಟೈಲರಲ್ಲಿ ನಾನು ಬೇರೆ ಥರದ ಹೇರ್ ಸ್ಟೈಲ್ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. 4-in-1 ಅಂತ ಅಂದರೆ ನಾವು ಹೇರ್ಗೆ ಸ್ಟ್ರೈಟನ್ ಮಾಡ್ಬೋದು, ವೇವಿ ಹೇರ್ ಮಾಡ್ಬೋದು, ಅಥವಾ ಕ್ರಿಂಪರ್ ಏನಂತೀವಲ್ಲ ಅದನ್ನ ಕೂಡ ಮಾಡ್ಬೋದು. ಕ್ರಿಂಪರ್ ಮತ್ತು ಕರ್ಲರ್, ಸೊ ಇಷ್ಟು 4 ಥರದ ನಾವು ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಸೊ ಅಕ್ಕ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅರ್ಜೆಂಟ್ಗೆ ಓಕೆ ಒಂದು ಇವಾಗ ಕ್ರಿಂಪರ್ ಒಂದು, ವೇವರ್ ಒಂದು, ಅಥವಾ ಸ್ಟ್ರೈಟ್ನರ್ ಒಂದು ತಗೊಳ್ಳೋ ಬದಲಿ 4-in-1 ಒಟ್ಟಿಗೆ ನಮಗೆ ಈ ಒಂದು ಎಗ್ಯಾರೋ ಅಲ್ಲಿ ಸಿಗುತ್ತೆ. ಸೊ ನೋಡ್ಬೋದು ಎಷ್ಟು ಬೇಗ, ಎಷ್ಟು ಕ್ವಿಕ್ಕಾಗಿ ಸ್ಟ್ರೈಟ್ ಆಯಿತು ನನ್ನ ಹೇರು ಅಂತ. ಈ ಕಡೆ ಮತ್ತು ಆ ಕಡೆ ಎರಡು ಕಡೆ ನಾವು ಕಂಪೇರ್ ಮಾಡ್ಕೋಬೋದು. ತುಂಬಾ ಬೇಗನೆ ಹೇರ್ನ ಸ್ಟ್ರೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನೆಕ್ಸ್ಟ್ ನಾನು ಹೇರ್ನ ಕ್ರಿಂಪರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ತುಂಬಾ ಈಸಿಯಾಗಿ ನಾವು ಕ್ರಿಂಪಿಂಗ್ ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಏನಾದರೂ ಒಂದು ಒಕೇಶನ್ ಇರುತ್ತೆ ಅಥವಾ ಮದುವೆ ಟೈಪ್ ಎಲ್ಲ ಇರುತ್ತೆ, ನಾವು ಇವಾಗ ಒಂದು ಹೇರ್ ಸ್ಟೈಲಿಸ್ಟ್ನ ಹೈರ್ ಮಾಡ್ಕೋತೀವಿ. ಸೊ ಅದ್ರ ಬದಲು ನಾವೇ ಒಂದು ಕೆಲವೊಂದು ಹೇರ್ ಸ್ಟೈಲ್ನ ಕಲ್ತ್ಕೊಂಡ್ರೆ ಈ ಒಂದು ಕ್ರಿಂಪರಿಂದ ಆರಾಮಾಗಿ ನಾವು ನಮ್ಮ ಹೇರ್ಗೆ ಸೆಟ್ ಕೂಡ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿ ಒಂಥರ ನ್ಯಾಚುರಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಲ್ಲಿ ಕ್ರಿಂಪಿಂಗ್ ಎಲ್ಲ ಆಗಿದೆ ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಕೆಲವೊಂದು ಹೇರ್ ಸ್ಯಾಂಪಲ್ನ ತೊಗೊಂಡು ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದು ನಾನು ಇವಾಗ ನಿಮಗೆ ಕರ್ಲ್ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಅದು ಕೂಡ ತುಂಬಾ ಕ್ವಿಕ್ಕಾಗಿ ಹಾಗೂ ಈಸಿಯಾಗಿ ಆಗುತ್ತೆ. ಸ್ವಲ್ಪ ಒಂದು ಹೇರ್ನ ತಗೊಂಡು ಈ ಥರ ಫುಲ್ ಕರ್ಲ್ ಥರ ಮಾಡಬೇಕು. ಆ್ಯಂಡ್ ಅಟ್ಲೀಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ಗೆ ನಾವು ಬಿಡಬೇಕು. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಹೇರ್ ಕರ್ಲ್ ಆಗುತ್ತೆ. ಆ್ಯಂಡ್ ತುಂಬಾ ನ್ಯಾಚುರಲಾಗಿ ಅದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂಥರ ಬೌನ್ಸಿ ಇರುತ್ತಲ್ಲ, ಸೊ ಆ ಥರ. ಆ್ಯಂಡ್ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇದು ಒಂದು ವೇವಿ ಹೇರ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಹೇರ್ ಸ್ಟೈಲು. ತುಂಬಾ ಈ ವೇವಿ ಹೇರ್ ಬಂದು ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ನ್ಯಾಚುರಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆ್ಯಂಡ್ ಸಖತ್ತಾಗಿರುತ್ತೆ. ಸ್ಪೆಷಲಿ ನಾವು ಈ ಥರ ವೆಸ್ಟರ್ನ್ ವೇರ್ ಹಾಕೋತೀವಲ್ಲ, ಸೊ ಆ ಟೈಮಲ್ಲಿ ಈ ಥರ ವೇವಿ ಹೇರ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರಲ್ಲ, ನನಗಂತೂ ನನ್ನ ಫೇಸ್ಗಳಿಗೆ ಐ ಗೆಸ್ ವೇವಿ ಹೇರ್ ಇನ್ನೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದು ಒಂದು ಕೆಲವೊಂದು ಹೇರ್ ಸ್ಟೈಲ್ಸ್ ನಮಗೆ ತೋರಿಸಿದ್ದು, ಅಂದರೆ ಟೈಪ್ಸ್ ಲೈಕ್ ಯಾವ ಥರ ನಾವು ಇದನ್ನ ಸ್ಟ್ರೈಟನ್ನು ಬಳಸ್ಕೊಂಡು ಈ ಥರ ಮಾಡ್ಕೋಬೋದು ಅಂತ. ಸೊ ನಿಮಗೇನಾದರೂ ಈ ಥರ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಎಗ್ಯಾರೋ ಅವರ 4-in-1 ಹೇರ್ ಸ್ಟೈಲರು. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಹಾಗೆ ಹೇಳ್ದಂಗೆ ಈ ಒಂದು ಎಗ್ಯಾರೋ ಅವರ 4-in-1 ಹೇರ್ ಸ್ಟೈಲರಲ್ಲಿ ನಾವು ಸ್ಟ್ರೈಟನ್ ಮಾಡ್ಕೋಬೋದು, ಕ್ರಿಂಪಲ್ ಮಾಡ್ಕೋಬೋದು, ಹೇರ್ ಕರ್ಲ್ ಮಾಡ್ಕೋಬೋದು, ಹಾಗೂ ವೇವಿ ಹೇರ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಆ್ಯಂಡ್ ಇದರಲ್ಲಿ ಎಲ್ಲ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಕೆರಟಿನ್ ಇನ್ಫ್ಯೂಸ್ ಸೆರಾಮಿಕ್ ಕೋಟೆಡ್ ಪ್ಲೇಟ್ಸ್ ಇದೆ ಫಾರ್ ಅ ಸಿಲ್ಕಿ ಸ್ಮೂತ್ ಫಿನಿಶ್. ಆ್ಯಂಡ್ ಟೆಂಪ್ರೇಚರ್ ಇಸ್ ಅಪ್ ಟು 200 ಡಿಗ್ರೀಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹ್ಯಾಂಗಿಂಗ್ ಲೂಪ್ ಕೂಡ ಕೊಟ್ಟಿದ್ದಾರೆ. 2 years ತನಕ ವಾರಂಟಿ ಕೂಡ ಇದೆ ಫ್ರೆಂಡ್ಸ್. ನಾನು ಇದ್ರದ್ದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಇದು ಗೊತ್ತಾಗಿಲ್ಲ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಇವರು ಒಂದು ಪುಟಾಣಿ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ನಾವು ಅದನ್ನ ರೆಫರ್ ಮಾಡಿಕೊಂಡು ಕೂಡ ಅದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಕ್ಲಿಪ್ಪಿಂಗ್ಸ್ ಅಂದರೆ ಈ ಒಂದು ವ್ಲಾಗ್ ನೋಡ್ತಾ ಇರಲ್ಲ ಮತ್ತೆ ಹಾಗೂ ಮಮ್ಮಿ ಜೊತೆ, ಇದು ಒಂದು ಸುಮಾರು ಒಂದು ಸ್ವಲ್ಪ ದಿವಸದ ವ್ಲಾಗು. ಬಟ್ ನಾನು ಹಾಗಿರಲಿಲ್ಲ ಬಿಕಾಸ್ ಹಾಗೆ ಹೇಳ್ದಂಗೆ ಹುಷಾರಿಲ್ಲ ಅಂತ. ಬಟ್ ನಾನು ಶೂಟ್ ಎಲ್ಲ ಮಾಡಿದ್ದೀನಲ್ವ, ಸುಮ್ಮನೆ ಏನು ತುಕ್ಕೆ ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಐ ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಗಿರೋದು ಸ್ಪ್ರಿಂಗ್ ಇದು ಈ ಥರ ಸ್ಪ್ರಿಂಗು ಸಿರಾಕನ್ ಗಾಯ ಆಗಿದೆ. ಬ್ಯಾಗಲ್ಲಿ ಇಡ್ತೀರಾ ಆಂಟಿ? ತರಿಸಿಡ್ತೀರಾ? ಡಿಕ್ಕಿ ತೆಗಿ, ಹಂಗೆ ಡಿಕ್ಕಿ ಕೂತ್ಕೊಳ್ಳಿ ತಗೊಳಮ್ಮ ಈ ಬ್ಯಾಗ್. ಹಾಕ್ಲಾ ಆಂಟಿ? ಹಾಂ ಹಾಂ ಹಾಕೋತೀನಿ. ಓಕೆ, ಸೊ ಇನ್ನೇನು ಹೊರಟ್ವಿ ಫ್ರೆಂಡ್ಸ್. ಇವಾಗ ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮತ್ತೆ ಹಾಗೂ ನಮ್ಮ ಲಡ್ಡುಮ್ಮ ನಾವಿಷ್ಟು ಜನನು ಒಬ್ರದ್ದು ನಾಮಕರಣ ಫಂಕ್ಷನ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅವ್ರು ಬಂದು ನಮ್ಮ ಕಸಿನು. ಆ್ಯಂಡ್ ಇಲ್ಲಿ ಅಲ್ವಾ ಇಲ್ಲಿ ಆಂಟಿ ನೋಡ್ತಾ ಇದ್ರಲ್ಲ, ಸೊ ಇವ್ರು ಬಂದು ಇವ್ರ ಹಸ್ಬೆಂಡ್ ಬಂದು ನಮ್ಮ ಡ್ಯಾಡಿಗೆ ತುಂಬ ಚೆನ್ನಾಗಿ ಪರಿಚಯ, ಅಂದರೆ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಇವ್ರ ಪಾಪು ಜೊತೆ ಹಂಗೆ ಮಾತಾಡ್ತಾ ಇದ್ರು. ಆ್ಯಂಡ್ ನಾಮಕರಣ ಬಂದು ಲಿಟ್ರಲಿ ನಮ್ಮ ಮನೆಯಿಂದ ತುಂಬಾ ದೂರ ಆಯಿತು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಹಾಗೂ ನಮ್ಮ ಅತ್ತೆ ಅಲ್ವಾ, ನಾವು ನಮ್ಮ ಮನೆಯಿಂದ ಬಂದಿದ್ದು. ಸೊ ಅಲ್ಲಿಂದ ಇಲ್ಲಿ ಅಂದರೆ ಮಮ್ಮಿ ಮನೆಗೆ ಬಂದು ಮಮ್ಮಿ ಮನೆಯಿಂದ ನಾವು ನಾಮಕರಣ ಫಂಕ್ಷನ್ಗೆ ಹೋಗಿದ್ದು. ಆ್ಯಂಡ್ ಅಕ್ಕ ಅವಳ ಮನೆಯಿಂದ ನಾಮಕರಣ ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳಿದ್ದು. ಸೊ ಆಲ್ಮೋಸ್ಟ್ ಕೆಂಗೇರಿ ಹತ್ರ ಇದ್ದಿದ್ದು ಅನಿಸುತ್ತೆ, ನಾಗರಬಾವಿ ಆ ಕಡೆ ಇದ್ದಿದ್ದು ಅವ್ರ ನಾಮಕರಣ ಫಂಕ್ಷನು. ಸೊ ತುಂಬ ದೂರ ಆಯಿತು. ಸೊ ಅದನ್ನ ಹೋಗೋಷ್ಟು ಸ್ವಲ್ಪ ಲೇಟ್ ಆಗೋಯ್ತು ಫ್ರೆಂಡ್ಸ್, ಅದೇ ಬೇಜಾರಾಗೋಯ್ತು ನನಗೆ. ಆ್ಯಂಡ್ ಇಲ್ಲಿ ಬಂದು ಅಲ್ಲ ಮಮ್ಮಿ ಹಾಗೂ ನಮ್ಮ ಅತ್ತೆ ಇಬ್ಬರು ಲಡ್ಡುಮಾಗಿ ಏನೇನು ಮುಡಿ ಕೊಡಬೇಕಲ್ವ, ಸೊ ಅದ್ರ ಬಗ್ಗೆ ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವ ಡೇಟಿಗೆ ಇಡಬೇಕು ಅಂತ. ಯೂಶ್ವಲಿ ನಮ್ಮ ಕಡೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ 9 ತಿಂಗಳಿಗೆಲ್ಲ ಮಗುಗೆ ಮುಡಿ ಕೊಟ್ಬಿಡ್ತಾರೆ. ಬಟ್ ನಾನು ಇಲ್ಲ ಬರ್ಡೇ ಮುಗಿಲಿ, ಬಿಕಾಸ್ ಬರ್ಡೇಗೆ ಕೂದಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿದೆ. ಇವಾಗ ಇನ್ನೇನು ಬರ್ಡೇ ಎಲ್ಲ ಮುಗೀತಲ್ವಾ, ಸರಿ ಮುಡಿ ಯಾವಾಗ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಸೊ ಡೇಟ್ ಬಂದು ಅಂದರೆ ಇವಾಗ ಪಕ್ಷ ಟೈಮೆಲ್ಲ ಕೊಡೋದು ಬೇಡ, ಪಕ್ಷ ಎಲ್ಲ ಮುಗಿಲಿ, ಸೊ ಆಮೇಲೆ ಕೊಡೋಣ, ಸೊ ಆ ಥರ ಎಲ್ಲ ಡಿಸೈಡ್ ಮಾಡ್ತಾ ಇದ್ವಿ. ಆ್ಯಂಡ್ ತುಂಬ ಜನ ಅಂದರೆ ಫಸ್ಟ್ ಮನೆ ದೇವರು ಕೊಡೋದು ಮುಡಿನ, ಬಟ್ ನಮ್ಮ ಕಡೆ ಬಂದು ನಾವು ಮುನಿಯಪ್ಪಂಗೆ ಕೊಡೋದು, ಲೈಕ್ ಮುನ್ಸ್ವಾಮಿ ದೇವ್ರಿ ಅಂತೀವಲ್ಲ, ಸೊ ಅಲ್ಲಿ ನಾವು ಫಸ್ಟ್ ಮುಡಿ ಕೊಡೋದು. ಅದಾದಮೇಲೆ ಮನೆ ದೇವರಿಗೆ ಅಂದರೆ ಅತ್ತೆ ಮನೆ ದೇವರು ಹಾಗೂ ತಾಯಿ ಮನೆ ದೇವರು, ಸೊ ಈ ಥರ ಮಾಡಿ ಆಮೇಲೆ ಧರ್ಮಸ್ಥಳ, ತಿರುಪತಿ, ನಮ್ಮ ಅರಕೆ ಎಲ್ಲ ಏನಿರುತ್ತಲ್ಲ, ಸೊ ಅದ್ರ ಪ್ರಕಾರ ಒಂದು 3-4 ಟೈಮ್ ಅಂತೂ ಮುಡಿ ಕೊಡ್ತೀವಿ ಫ್ರೆಂಡ್ಸ್. ಸೊ ನಮ್ಮ ಲಡ್ಡುಮಾಗಿ ಇನ್ನೂ ಒಂದ್ಸತಿನೂ ಕೊಟ್ಟಿಲ್ಲ, ಇನ್ನು ಮುಂದೆ ಕೊಡೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಯಾವ ಥರ ಆಗಿಬರುತ್ತೆ ಅಂತ. ಯೂಶ್ವಲಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆಯವರ ಅತ್ತೆ ಇದ್ರಲ್ಲ, ಸೊ ಅಜ್ಜಿ ಕಡೆ ಎಲ್ಲ ಫುಲ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಮುಡಿ ಕೊಡೋ ಫಂಕ್ಷನ್ ಎಲ್ಲ. ಬಟ್ ಇವಾಗ ಸರಿ ನಮ್ಮದು ಬರ್ಡೇ ಎಲ್ಲ ಫುಲ್ ಗ್ರ್ಯಾಂಡಾಗಿ ಆಗಿದೆಯಲ್ಲ, ಆ್ಯಂಡ್ ಮೂರುವ ನಾವು ನಾನ್ ವೆಜ್ ಎಲ್ಲ ಮಾಡಿದ್ದಲ್ವ, ಸೊ ಸರಿ ಮುಡಿ ಕೊಡೋದೆಲ್ಲ ನಾವು ಸಿಂಪಲಾಗೇ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲಾಗೇ ಮಾಡೋದು. ಲೈಕ್ ನಾವು ಹಾಗೂ ನಮ್ಮಮ್ಮ ಮನೆ ಕಡೆಯವರು ಇಬ್ಬರು ಫ್ಯಾಮಿಲಿ ಸೇರಿಕೊಂಡು ಹಾಗೂ ನಮ್ಮ ಅಕ್ಕ ಅವ್ರು ಅಷ್ಟೇ ಸೇರಿಕೊಂಡು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಬಟ್
ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಯೂಶ್ವಲಿ ನಮ್ಮ ಕಡೆ ಏನಪ್ಪ ಅಂತಂದರೆ ಮುಡಿ ಕೊಡೋ ದಿವಸ ನಾವು ಅವತ್ತು ಅಷ್ಟೇ ನಾನ್ ವೆಜ್ ಫಂಕ್ಷನ್ನೇ ಮಾಡೋದು. ಸೊ ನೋಡೋಣ, ನನಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ನಾಲೆಜ್ ಇಲ್ಲ. ನಾ ಮತ್ತೆ ಕೇಳಬೇಕು ಹೇಗೆ ಮಾಡ್ತಾರೆ ಏನೋ ಎತ್ತಾ ಅಂತ. ಸೊ ಮುಂದೆ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮ್ಗೆ ಅದು ನೋಡೋಕ್ಕೆ ಸಿಗುತ್ತೆ. ಸೊ ಇವಾಗ ನಾವು ಹೊರಟಿದ್ದೀವಿ. ಅಕ್ಕಾಗಿ ಹೇಳಿದ್ವಿ ನಾವು ಆ್ಯಕ್ಚುಲಿ ಇಲ್ಲಿ ಅಂದರೆ ಮಮ್ಮಿ ಮನೆಗೆ ಬಾ, ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋಣ ಅಂತ. ಬಟ್ ಅಕ್ಕ ನಾನು ಇಲ್ಲಿ ಬರೋದು ಒಂದೇ, ಡೈರೆಕ್ಟಾಗಿ ಲೈಕ್ ನಾಗರಬಾವಿ ಕಡೆ ಹೋಗೋದು ಒಂದೇ. ಸೊ ನಾನು ಅಲ್ಲಿಗೆ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬರ್ತಾಳೆ. ಮೋರೋವರ್ ಅವಳು ಬರೋದು ತುಂಬಾ ಲೇಟ್ ಆಯಿತು. ಆ್ಯಂಡ್ ಇಲ್ಲಿ ಬಂದು ಹಾಗೆ ಸುಮ್ಮನೆ ನಾವೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮಾವ ಬಂದಿಲ್ಲ, ಬಿಕಾಸ್ ಅವ್ರಿಗೂ ಬೇರೆ ಕಡೆನೂ ಹೋಗಬೇಕಿತ್ತು ಅಂತ ಅಂದ್ಕೊಂಡು ನಾವು ಅಷ್ಟೇ ಫ್ರೆಂಡ್ಸ್ ಹೋಗಿದ್ದು. ಚಿಂಬು ಚಿಂಬು ಸಾಕಮ್ಮ ಸಿಂಬಾ ಸಿಂಬಾ ಇಲ್ಲಿ ನೋಡು ಸಿಂಬಾ ಇಲ್ಲಿ ನೋಡು, ಇಲ್ಲಿ ಸಿಂಬಾ ಓಡ್ಬಾ ಇಲ್ಲಿ ಬಾ ಸಿಂಬಾ. ತಮ್ಮಂಗೆ ಎತ್ಕೊಂಬಂದು ಕೊಡ್ತಾ ಇದ್ದಾರೆ. ತಮ್ಮ ಎಲ್ಲ ಚೆಲ್ತಾನೆ. ಈ ತಮ್ಮನ ಕೇಳ್ಬೇಕಾ? ಎಲ್ಲ ಚೆಲ್ಲುತ್ತೆ. ಸಾಕು ಬಾಮ್ಮ ಸಿಂಬಾ. ಜಿಂಕ ಲೈಟ್ ಹತ್ರ ಹೋಗ್ಬಿಡು. ಕರೆಂಟ್ ಐತ್ ಬಾ. ಬಾಯ್ ಸಾಕು ಬಾ ಸಿಂಬಾ. ಇಲ್ಲಿ ಸಿಂಬೆ ಬಾರು. ಹೊಟ್ಟೆವ್ರಿ ಮೊಟ್ಟೆ ಕೋಳಿ. ಅವನು ಸಿಂಬಾದ್ರಿ ಅವನು ಸಿಂಬಾ ಹೆಸರು ಸಿಂಬಾ ಚೆನ್ನಾಗಿಟ್ಟಿದ್ಯಾ ಬಿಡು. ತಕ್ಕನಂಗೆ ಇದ್ದೇನೆ. ಕರೆಯೋದು ಸಿಂಬಾ. ನಿಜವಾದ ಹೆಸರು ಹೇಯಾಂಶು. ನಿನ್ ಮಗನ ಹೆಸರು ನಿಂಗೆ ಗೊತ್ತು. ದಕ್ಷಿಣ್ ನನ್ನ ಮಗನ ಹೆಸರು. ಅದಿದ್ದು ಯಾರು ಕರೆಯಕ್ಕಾಗಲ್ಲ, ಅದಕ್ಕೆ ಸಿಂಬಾ ಅಂತಾನೆ ಕರೀತಾರೆ. ಹೇಯಾಂಶಿ ಅಲ್ಲ, ಹೇಯಾಂಶು ಚೆನ್ನಾಗಿಲ್ಲ. ಹೇಯಾಂಶ್ ಅಂದ್ರೆ ಶಿವಂದು ಒಂದು ಭಾಗ, ಶಿವನ್ ಹೃದಯದ ಒಂದು ಭಾಗ, ಅದಕ್ಕೆ ಹೇಯಾಂಶ್ ಕರೆಯಕ್ಕೆ ಅಂದ್ರೆ ನಾಲ್ಗೆ ಟ್ವಿಸ್ಟ್ ಆಗಲ್ಲ. ಅವನಿಗೆ ಹೆಚ್ಚು ಒಂದೇ ಬಂದಿರೋದು. ಹೇ ಅದ್ಬಿಟ್ಟು ಏನು ಬಂದಿಲ್ಲ. ದಕ್ಷಿವ್ ಅಂತ ಇದ್ದಿಲ್ಲ, ಲಡ್ಡು ಹೆಸರು ಸಿಂಬಾ. ನಾನ್ ದಕ್ಷಿವ್ ಲಡ್ಡು ಹೆಸರು ನನ್ಗೆ ಒಂದ್ ಸೆಕೆಂಡ್ ಕನ್ಫ್ಯೂಸ್ ಆಯ್ತು. ಸಿಂಬಾ ಹೆಸರ ಇವನ ಹೆಸರು ದಕ್ಷಿವು ಅಂತ. ಅಕ್ಕ ಹುಡುಗಿ ಪಾಪು ಹೇರ್ ಬ್ಯಾಂಡ್ ನೋಡಿ ಎಷ್ಟು ಚೆನ್ನಾಗೈತೆ, ಸಕ್ಕತ್ತಾಗಿದೆ ಅಲ್ವಾ? ಕ್ಯೂಟ್ ಆಗಿದೆ. ಅದು ಒಂಥರ ಡಿಫ್ರೆಂಟ್ ಆಗಿದೆ ಕಣೆ ಅದು, ಅಲ್ವಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಆ ಹೇರ್ ಬ್ಯಾಂಡ್ ಎಷ್ಟು ಸಕ್ಕತ್ತಾಗಿದೆ. ಹುಡುಗಿ ಪಾಪು. ಸೊ ನಾ ಪಾಪುದು ಹೇರ್ ಬ್ಯಾಂಡ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ. ಇನ್ಫ್ಯಾಕ್ಟ್ ನಾನು ಈ ಥರ ಲೈಕ್ ಅದೇನು ಹೇರ್ ಬ್ಯಾಂಡ್ ಅಂತಾರೆ ಅದೇನು ಅಂತಾರ ಗೊತ್ತಿಲ್ಲ, ಬಟ್ ಈ ಥರದ್ದು ಪಿಂಕ್ ಕಲರ್ ಇದೆಯಲ್ಲ ಆ ಹೇರ್ ಬ್ಯಾಂಡ್ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಕ್ಯೂಟಾಗಿತ್ತು. ಆ್ಯಂಡ್ ಅದು ನೋಡ್ಬಿಟ್ಟು ಇನ್ನೂ ಅನಿಸ್ತಾ ಇತ್ತು, ಅಯ್ಯೋ ಹುಡುಗಿ ಪಾಪು ಇದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋ ಡ್ರೆಸ್ಸು, ಹೇರ್ ಬ್ಯಾಂಡು ಅದು ಇದು ಎಲ್ಲ ಆಗ್ತಾಯಿದ್ವಿ ಅಂತ. ಬಟ್ ದಟ್ಸ್ ಓಕೆ, ಮುಂದೆ ಬರೋ ಸೊಸೆಗಾದರೂ ಇದು ಮಾಡೋಣ ಅಷ್ಟೇ. ಆ್ಯಂಡ್ ಇವ್ರು ನೋಡ್ಬೋದು ಫ್ರೆಂಡ್ಸ್, ಗ್ರೀನ್ ಕಲರ್ ಸ್ಯಾರಿ. ಸೊ ಇವ್ರು ಬಂದು ನಮ್ಮ ದೊಡ್ಡಮ್ಮ, ತುಂಬಾ ಕೈಂಡ್ ಹಾರ್ಟೆಡ್ ಹಾಗೂ ಸಾಫ್ಟ್ ಪರ್ಸನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ತುಂಬಾ ಕ್ಲೋಸ್ ನಮ್ಮ ಜೊತೆ. ಆ್ಯಂಡ್ ಇಲ್ಲಿ ಲಡ್ಡುಮ ಬಂದು ಅವ್ರ ಜೊತೆ ಸುಮ್ಮನೆ ಹಾಗೆ ಡಿಚ್ಚಿ ಥರ ಮಾಡ್ತಾ ಇದ್ದ. ಅವ್ನಿಗೆ ನಾವೆಲ್ಲ ಡಿಚ್ಚಿ ರಾಜ ಅಂತಲೇ ಕರೆಯೋದು. ನೋಡಿ ಬರೀ ಡಿಚ್ಚಿ ಹೊಡಿತಾನೆ ಇರ್ತಾನೆ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಸಿಂಬಾ ನಮ್ಮ ಕಣ್ಮಣಿ ಇದ್ದಾರಲ್ಲ, ಅವ್ನಿಗದು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಓಡಾಡ್ತಾನೆ, ಇಲ್ಲಿ ಹೋಗ್ತಾನೆ. ಅಪ್ಪ ದೇವ್ರೆ, ನಿಜವಾಗ್ಲೂ ಈ ಥರ ಫಂಕ್ಷನ್ನ ಅಟೆಂಡ್ ಮಾಡೋಕ್ಕೆ ಕೆಲವೊಂದು ಸತಿ ಮನಸ್ಸೇ ಆಗಲ್ಲ. ಬಿಡ್ರಪ್ಪ ಮಕ್ಳನ್ನ ಕರ್ಕೊಂಡು ಹೋಗೋಬೋಲಿ, ನಾವು ಮನೇಲೇ ಕೂತ್ಕೊಳ್ಳೋಣ, ಆ ಥರ ಒಂದು ಫೀಲ್ ಬರುತ್ತೆ. ಅಷ್ಟು ಇದು ಮಾಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಂದ್ರೆ ಹೀಗೇನೆ. ಸೊ ನಾವೇ ಬೈಕೊಂಡು ಆಮೇಲೆ ನಾವೇ ಅರ್ಥ ಮಾಡ್ಕೋಬೇಕು. ಹಾಯ್ ಗೊಂಬೆ, ಹಾಯ್. ಫ್ರಾಕ್ ಸಕ್ಕತ್ತಾಗಿದೆ, ಫ್ರಾಕ್ ಹೌದಾ? ನೀವು ಊಟ ಮಾಡಿ ಆಂಟಿ.
ಸೊ ಆಲ್ಮೋಸ್ಟ್ ಏನು ಫಂಕ್ಷನ್ ಮುಗೀತು, ಇವಾಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ. ನಾನು ಪಾಯಸ ಥರ ಏನೋ ಕೊಟ್ಟಿದ್ರಲ್ಲ, ತುಂಬಾ ಸಕ್ಕತ್ತಾಗಿತ್ತು. ನಾನು 2 ಸತಿ ಅದನ್ನೇ ಹಾಕಿಸ್ಕೊಂಡು ತಿಂದೆ. ನಾನು ಸ್ವೀಟ್ ತಿನ್ನಲ್ಲ, ಸ್ಟಾಪ್ ಮಾಡಿದ್ದೀನಿ. ಬಟ್ ಕೆಲವೊಂದು ಸತಿ ಗೊತ್ತಾ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಇನ್ನೂ ಬೇಕು ಅಂತ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಅದೇನೇ ಸಕ್ಕತ್ತಾಗಿತ್ತು. ಆ್ಯಂಡ್ ಇವಾಗ ಎಲ್ಲ ಮುಗಿಸ್ಕೊಂಡು ಅಕ್ಕ ಮನೆಗೆ ಬಂದ್ವಿ. ಸೊ ಅಲ್ಲಿಂದ ಅಕ್ಕ ಮನೆ ಒಂದು ಸ್ವಲ್ಪ ಹತ್ತಿರ ಇದ್ದು. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಅಕ್ಕಗೆ ಡ್ರಾಪ್ ಕೂಡ ಮಾಡಬೇಕಿತ್ತಲ್ವ. ಸೊ ಸರಿ ಅಕ್ಕ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಕ್ಕ ಮನೆಗೆ ಬಂದಿದ್ದೀವಿ. ಅಕ್ಕನ ಸಾಂಬಾರಲ್ಲ, ಘಮ ಘಮ ನಾನು ಮಾಡಿದ ಕಿಚಡಿ. ಸೂಪರ್. ಅಕ್ಕನ ಸಾಂಬಾರೇನೆ ಮಮ್ಮಿ. ಅದು ಆಕ್ಚುಲಿ ಹಿಂದೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ, ಅದು ತೋರಿಸು. ಸಕ್ಕದಾಗ ಇಲ್ಲ ಮಾಡ್ತೀನಿ, ಚೆನ್ನಾಗಿ ಕಾಣಿಸ್ತೈತಿ. ಇದು ಚೆನ್ನಾಗಿದೆ ಅಲ್ವಾ? ಅದು ಹಾಲಿಟ್ಟೈತೆ, ಇದು ಕಿಚಡಿ. ಸೊ ಅಕ್ಕ ಮನೆಗೆ ಬಂದ ತಕ್ಷಣ ಫಸ್ಟು ನಾನು ನಮ್ಮ ಕಣ್ಮಣಿಗೆ ಹಾಗೂ ಲಡ್ಡುಗೆ ಕಿಚಡಿ ಮಾಡಿಟ್ಟಿದ್ದೀನಿ. ಕಿಚಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ, ಬಿಕಾಸ್ ಮಕ್ಕಳದ್ದು ಊಟ ತಿನ್ನೋಕ್ಕೆ ಒಂಥರ ಚಂದ ಅಂತಲೇ ಹೇಳ್ಬೋದು. ಫುಲ್ ಆ ತುಪ್ಪದ್ದು ಒಂಥರ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಫುಲ್ ಒಂಥರ ಸಾಫ್ಟಾಗಿರುತ್ತೆ ರೈಸ್ ಎಲ್ಲ. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ, ಮಿಕ್ಕರೆ ನಾವು ತಿನ್ನೋಣ ಅಂದ್ಕೊಂಡು. ಆ್ಯಂಡ್ ಬಿಸಿನೀರು ಆ್ಯಸ್ ಯೂಶ್ವಲ್ ಕಾಯಿಸ್ಕೊಂಡು ಲಡ್ಡು ಮನೆಗೆ ಕುಡಿಸೋಣ ಅಂತ. ಆ್ಯಂಡ್ ಅಕ್ಕ ಮನೇಲಿ ಏನು ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ಒಂಥರ ಥಂಡಿ ಹೊಡಿತೆ, ಜಾಸ್ತಿ ಚಳಿಗಳ ಮನೇಲಿ. ಆ ನೆಲೆಲ್ಲ ಫುಲ್ ಕೊರಿತಾ ಇರುತ್ತೆ ಹಂಗೇನೆ. ಸೊ ನಾನು ಆದಷ್ಟು ಲಡ್ಡುಗೆ ಜಾಸ್ತಿ ಬಿಸಿನೀರು ಮಾಡ್ಕೋತೀನಿ, ಬಿಕಾಸ್ ಅದು ಒಂದು 5 ನಿಮಿಷ ಬಿಟ್ಟರೆ ಫುಲ್ ತಾನಾಗಿ ಅದು ಆರೋಗುತ್ತೆ. ಅದಕ್ಕೇ ನೀವು ನೋಡ್ಬೋದು ಅಷ್ಟೊಂದು ಬಿಸಿನೂ ಕುಡಿಸಲ್ಲ, ಬಟ್ 5 ಮಿನಿಟ್ಸಲ್ಲಿ ಅದು ಆರೋಗುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅಕ್ಕ ನಿಂಗೆ ಕಾಫಿಗೆ ಬೆಲ್ಲ ಹಾಕಕ್ಕೆ ಗೊತ್ತಿಲ್ವಾ ಎಷ್ಟಾಗಬೇಕು ಅಂತ? ಬೆಲ್ಲ ಏನು ಗೊತ್ತಾ, ಒಂದೊಂದು ತುಂಬಾ ಸಿಹಿ ಇರುತ್ತೆ, ಒಂದೊಂದು ಸ್ವಲ್ಪ ಇದಿರುತ್ತೆ. ಇದೆಯೋ ಬೆಲ್ಲ ಹಿಂಗ್ ಬ್ರೌನ್ ಆಗೈತಲ್ಲ, ಅದಕ್ಕೆ ಇದು ತುಂಬಾ ಸಿಹಿ ಇದೆ. ಸೆಪರೇಟ್ ತಗೊಂಡು ಜಾಸ್ತಿ ಆಗ್ತಾವನೆ, ಸೆಪರೇಟ್ ತಗೊಂಡು. ಇಲ್ಲೊಬ್ಬ ನೋಡಿ ಕಳ್ಳೆ ಪುರಿ ತಿನ್ಕೊಂಡು ಓಡಾಡ್ತಾವನೆ. ಇಲ್ಲೊಬ್ಬ ನೋಡಿ ಕಳ್ಳೆ ಪುರಿ ತಿಂದಾಗ ನಮ್ಮ ಅಮ್ಮಗ ಎಲ್ಲ ಹೊಡೆಯೋದು, ಲಕ್ಷಿತ ಹೊಡೆದ ಈಗ ಬೆನ್ಮೇಲೆ ಹೇಗಂತ ಗೊತ್ತಿದ್ರೆ ಅವ್ರು ಸುಮ್ಮನೆ ಆಗೋದ. ಲಕ್ಷಿತ ಬೆನ್ಮೇಲೆ ಟಪ ಟಪ ಅಂತ ಹೊಡಿತಾರೆ. ಆ್ಯಂಡ್ ಫ್ರೆಂಡ್ಸ್, ಈ 3 ಜನ ಒಟ್ಟಿಗೆ ಸೇರಿದ್ರಲ್ಲ, ನಿಜವಾಗ್ಲೂ ನೀವು ನೋಡ್ಬೋದು ಮನೆ ಹೆಂಗೆ ಮಾಡಿರ್ತಾರೆ ಅಂತ. ಇನ್ಫ್ಯಾಕ್ಟ್ ಇದಕ್ಕಿಂತ ಡಬಲ್ ಟ್ರಿಬಲ್ ಮಾಡಿದ್ರು. ವೀಡಿಯೋ ಮಾಡಬೇಕಲ್ಲ ಅಂತ ಒಂದು ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡಿದ್ದೀವಿ ಅಷ್ಟೇ ಫ್ರೆಂಡ್ಸ್. ಅಂದರೆ ಮಕ್ಕಳಿರೋ ಮನೆ ಅಂದರೆ ಹಿಂಗೇನೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಕಾಮೆಂಟ್ ಮಾಡ್ತಾರೆ, ಏನು ನೀಟಾಗಿ ಮಾಡೋಕ್ಕಾಗಲ್ವ ಮನೇನ ಹಂಗೆ ಹಿಂಗೆ ಅಂತ. ಬಟ್ ಏನು ಗೊತ್ತಾ, ಆಗಲ್ಲ ಅಷ್ಟೇ, ಬಿಕಾಸ್ ಮಕ್ಕಳಿದ್ದಾರೆ ಮನೇಲಿ, ಆಗಲ್ಲ. ಅದು 5 ನಿಮಿಷ ಕ್ಲೀನ್ ಆಗೋದು. ನೆಕ್ಸ್ಟ್ ಮತ್ತೆ ಅದೇ ಕೆಲಸ, ಅಂದರೆ ಅದನ್ನೇ ಫುಲ್ ಗಲೀಜು ಮಾಡ್ತಾರೆ, ಅದನ್ನ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಕಮಿಂಗ್ ಬ್ಯಾಕ್, ಇಲ್ಲಿ ನೋಡ್ಬೋದು ನಾನು ಏನೋ ಅಡುಗೆ ಕೆಲಸ ಏನೋ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ಹೆಂಗೆ ಗೊತ್ತಾ, ಮಮ್ಮಿ ಮನೆಗೆ ಹೋದಾಗ ನಾನಾಗಲಿ ಅಕ್ಕ ಆಗಲಿ ನಂದು ಆಗಲಿ 3 ಜನ ಕಿತ್ತಾಡ್ತಾನೆ ಇರ್ತೀವಿ. ನಿನ್ನ ಕೆಲಸ ಇದು ನಾನು ಮಾಡಲ್ಲ, ಅದು ನೀನು ಮಾಡು, ಹಂಗೆ ಹಿಂಗೆ, ನೀನು ಪಾತ್ರೆ ಬೆಳಗು, ನೀನು ಅಡುಗೆ ಮಾಡು, ಹಂಗೆ ಹಿಂಗೆ ಅಂತ. ಬಟ್ ಅದೇ ಇವಾಗ ಒಬ್ಬರೊಬ್ರು ಮನೆಗೆ ಹೋದರೆ, ಎಕ್ಸಾಂಪಲ್ ನಾನು ಅಕ್ಕ ಮನೆಗೆ ಹೋದ್ನಲ್ಲ, ನಾನು ಆ ಥರ ಯಾವತ್ತೂ ಹೇಳಲ್ಲ, ಅಥವಾ ಅವಳು ಅಷ್ಟೇ ಯಾವತ್ತೂ ಆರ್ಡರ್ ಮಾಡಲ್ಲ ಅದು ಮಾಡು ಇದು ಮಾಡು ಅಂತ. ಅದೇನಪ್ಪ ಒಬ್ರು ಮನೆಗೆ ಹೋದರೆ ಒಂದು ಸ್ವಲ್ಪ ಮೆಚೂರ್ಡಾಗಿ ಬಿಹೇವ್ ಮಾಡ್ತೀವಿ. ಏನು ಕಣ್ಣಿಗೆ ಸಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೀನು ಅದು ಮಾಡು, ನಾನು ಇದು ಮಾಡು ಅಂತ ಯಾವತ್ತೂ ಹೇಳಲ್ಲ. ನಾನು ಯೂಶ್ವಲಿ ಅಕ್ಕ ಮನೇಲಿ ಜಾಸ್ತಿ ಪಾತ್ರೆ ಬೆಳಗ್ತೀನಿ, ಬಿಕಾಸ್ ಅವಳು ಅಡುಗೆ ಕೆಲಸ ಮಾಡ್ತಾಳೆ, ನಾನು ಪಾತ್ರೆ ಬೆಳಗೋತೀನಿ ಆ ಥರ. ಬಟ್ ಅದೇ ಮಮ್ಮಿ ಮನೆ ಇದ್ದರೆ ಹೋಗಿ ನನ್ನ ಕಾಲಾಗಲ್ಲ, ನನ್ನ ಕಾಲು ನೋವುತೈತೆ, ತಲೆ ನೋವುತೈತೆ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಗೊಬ್ಬರ ಹಾಕೊಂಡು ಹಂಗೆ ಮಲ್ಕೋತೀವಿ. ಸೊ ಆ ಥರ. ಬಟ್ ಏನೋ ಒಂಥರ ಚೆನ್ನಾಗಿರುತ್ತೆ. ನಾವು ಹೆಂಗೆ ದೊಡ್ಡವ್ರು ಆಗ್ತಾ ಇದ್ದೀವಲ್ಲ ಅಂತ ಒಂದು ಫೀಲು. ಅಂದರೆ ಅದು ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ ಹೇಗೆ ಅಂತ. ಟೈಮ್ ರಿಯಲಿ ಫ್ಲೈಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫುಲ್ ಬೇಗ ಒಂಥರ ಫಾಸ್ಟ್ ಫಾರ್ವರ್ಡಾಗಿ ಹೋಗ್ತಾ ಇದೆ ಟೈಮು. ಸೊ ಇಫ್ ಇನ್ ಕೇಸ್ ನೀವು ಅಕ್ಕ ತಂಗಿರಿದ್ರೆ, ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ, ನೀವು ಕಿತ್ತಾಡ್ತೀರಾ, ಅಥವಾ ಲೈಕ್ ಹೇಗೆ ನಿಮ್ಮ ಬಾಂಡಿಂಗ್ ಯಾವ ಥರ ಇದೆ ಅಂತ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಅಕ್ಕ ಮನೆಗೆ ಬಂದ ತಕ್ಷಣ ಫಸ್ಟು ನಮ್ಮ ಅಪ್ಪ ಮಾಡೋ ಕೆಲಸ ಏನಪ್ಪ ಅಂದರೆ ಬಂದು ಮಲ್ಕೋಬೇಕು. ಅಕ್ಕ ಕೆ ಆರ್ ಪುರಮಲ್ಲಿದ್ದು ಮುಂಚೆ ಸ್ಟಾರ್ಟಿಂಗ್ ಮದುವೆ ಆಗೋ ಹೊಸರಲ್ಲಿ. ಸೊ ಅಲ್ಲಿ ಕೂಡ ಅಷ್ಟೇ, ನಮ್ಮಪ್ಪ ಅಷ್ಟು ದೂರ ಬರೋದು, ಹೋಗ್ಬಿಟ್ಟು ಮಲ್ಕೊಳ್ಳೋದು. ಇಲ್ಲೂ ಅಷ್ಟೇ, ಒಂದಷ್ಟು ದೂರದಿಂದ ಬಂದರೆ ಬಂದು ಮಲ್ಕೊಂಡ್ರು. ಸೊ ನಮ್ಮ ಅಕ್ಕಗೆ ಅದೇ ಯಾವಾಗಲೂ ಸಿಟ್ಟು ಮಾಡ್ಕೋತಾಳೆ, ನೀನು ಬಂದ ತಕ್ಷಣ ಬರೀ ಮಲ್ಕೋತೀಯ, ನೆಟ್ಟಾಗಿ ಏನೂ ಮಾತಾಡಲ್ಲ, ಏನು ಮಾಡಲ್ಲ, ಹಂಗೆ ಹಿಂಗೆ ಅಂತ. ನಮ್ಮಪ್ಪ ನಾನೇನು ಮಾತಾಡಬೇಕು, ಹೋಗಿ ನಿಮ್ಮ ಅಮ್ಮನ ಜೊತೆ ಮಾತಾಡ್ಕೋ ಹೋಗು, ನಾನು ಮಲ್ಕೋಬೇಕು, ನಾನು ಡ್ರೈವಿಂಗ್ ಕೇಸ ನಾನು ಡ್ರೈವಿಂಗ್ ಮಾಡಾಯಿತು ಅಂತ ಹೇಳ್ತಾರೆ. ಬಟ್ ಸುಮ್ಮನೆ ಕಾಮಿಡಿಗೆ ಫ್ರೆಂಡ್ಸ್, ನಥಿಂಗ್ ಸೀರಿಯಸ್. ಆ್ಯಂಡ್ ಇಲ್ಲಿ ಬಂದು ಅಕ್ಕಗೆ ಲಕ್ಷಿದ್ಗೆ ಅಕ್ಕ ತಿನ್ನಿಸ್ತಾ ಇದ್ದಾಳೆ. ಲಕ್ಷಿದ್ಗೂ ಸಿಂಬುಗೂ ಇಬ್ಬರಿಗೂ ತಿನ್ನಿಸ್ತಾವಳೆ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾವಳೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನನಗೆ ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ಜನ ಕೇಳಿದರು
ಅಂದರೆ ಪ್ರತಿ ವ್ಲಾಗಲ್ಲೂ ಕೆಲವೊಬ್ರು ಕೇಳ್ತಾನೆ ಇರ್ತೀರ, ನೀವೆಲ್ಲ ಹೇಗೆ ನಿಮ್ಮ ಕಿತ್ತಾಡಲ್ವಾ ಅಂದರೆ ಇವಾಗ ಅತ್ತೆ ಮಾವ ಆಗಿರಲಿ ಅಥವಾ ಮಮ್ಮಿ ಡ್ಯಾಡಿ ಜೊತೆ ಅಕ್ಕ ತಂಗಿರ ಜೊತೆ ಇಲ್ಲಾಂದರೆ ಜೀಜು ಅರುಣು ಇವರೆಲ್ಲ ಬಾಂಡಿಂಗ್ ಹೇಗೆ ಎಲ್ಲ ಹೆಂಗೆ ನಿಮ್ಮದೆಲ್ಲ ಬಾಂಡಿಂಗು ಅಂತ. ಸೊ ಕಿತ್ತಾಟ ಪತ್ತಾಟ ಮಾಮೂಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್, ಅದಿಲ್ಲ ಅಂತ ಅಂದರೆ ಅದು ಒಂಥರ ಸುಳ್ಳಾಗ್ಬಿಡುತ್ತೆ, ಇದ್ದೇ ಇರುತ್ತೆ. ಬಟ್ ಏನಪ್ಪ ಅಂದರೆ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲ್ಲ, ತಗೊಳ್ಳುವಂಥದ್ದು ಸೀರಿಯಸ್ ಆಗಿ ತಗೋತೀವಿ, ಇಲ್ಲ ಅಂತಂದರೆ ಅಯ್ಯೋ ಬಿಟ್ಟಾಕು ಅವಳು ಲೂಸು ಅಂತ ಅಂದ್ಕೊಂಡು ಅಲ್ಲೇ ಬಿಟ್ಬಿಡ್ತೀವಿ. ಅವಳು ನನಗಂತಾರೆ ನಾನು ಅವಳಿಗಂತೀನಿ. ಸೊ ಆ ಥರ. ಆ್ಯಂಡ್ ಗಂಡ ಹೆಂಡ್ತಿನೂ ತುಂಬ ಕಿತ್ತಾಡ್ತೀವಿ, ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ. ಬಟ್ ಏನು ಗೊತ್ತಾ, ಕ್ಯಾಮ್ರಾದಲ್ಲಿ ಪ್ರತಿಯೊಂದನ್ನು ತೋರ್ಸೋಕ್ಕಾಗಲ್ಲ ಅಲ್ವಾ, ಏನು ಒಂದು 24 ಅವರ್ದು ಬರೀ 20 ನಿಮಿಷದಲ್ಲಿ ತೋರಿಸ್ಬೇಕು. ಸೊ ಅದರಲ್ಲಿ ಬರೀ ಪಾಸಿಟಿವೇ ತೋರಿಸೋಣ ಅಲ್ವಾ, ಬಿಕಾಸ್ ನೀವು ನನ್ನ ವ್ಲಾಗ್ಸ್ ನೋಡ್ತೀರಾ, ಒಂದು ಸ್ವಲ್ಪ ಪಾಸಿಟಿವಿಟಿ ಬರಲಿ, ಒಂದು ಸ್ವಲ್ಪ ಎನರ್ಜಿಟಿಕ್ ಆಗಿರಲಿ. ಸೊ ಚೆಂದ ತೋರಿಸ್ಬೇಕು ಅಂತ ಯಾವಾಗಲೂ ಚೆಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ಬೇಜಾರಾದಾಗ ಅಂಥದ್ದು ತೋರಿಸ್ತೀನಿ, ಕೆಲವೊಂದು ಸತಿ ಲೈಕ್ ಜಾಸ್ತಿ ಎಲ್ಲ ಒಂದು 10-20ರಲ್ಲಿ ಒಂದು ವ್ಲಾಗ್ ನಂದು ಒಂದು ಸ್ವಲ್ಪ ಬೇಜಾರು ವ್ಲಾಗ್ ಆಗಿರುತ್ತೆ. ಬಟ್ ಬಾಕಿ ಎಲ್ಲ ಆದಷ್ಟು ಒಂದು ಸ್ವಲ್ಪ ಹ್ಯಾಪಿ ಪಾಸಿಟಿವ್ ಆಗಿರಬೇಕು ಅಂತದೇ ನಾನು ಟ್ರೈ ಮಾಡೋದು. ಆ್ಯಂಡ್ ಇಲ್ಲಿ ಬಂದು ತುಂಬ ಜನ ಇದ್ರೂ ಸಹ ಕೇಳಿದ್ದೀರಾ ನಮ್ಮ ಮಮ್ಮಿ ಹಾಗೂ ನಮ್ಮ ಅತ್ತೆ ಬಾಂಡಿಂಗ್ ಹೆಂಗೆ ಅಂತ. ಸೊ ಇಬ್ಬರು ಬಾಂಡಿಂಗು ತುಂಬ ಚೆನ್ನಾಗಿದೆ. ಈ ಥರ ಹಬ್ಬ ಅಂದರೆ ರೆಗ್ಯುಲರಾಗಿ ಫೋನ್ ಮಾಡಲ್ಲ, ಬಿಕಾಸ್ ನಮ್ಮ ಮಮ್ಮಿನೂ ಅಷ್ಟು ಅಂಗಡಿ ಹತ್ರ ಇರ್ತಾರೆ, ಮತ್ತು ಮನೇಲಿ ಒಂದಷ್ಟು ಕೆಲಸ ಇರುತ್ತೆ. ಸೊ ರೆಗ್ಯುಲರಾಗಿ ಫೋನ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಆ್ಯಂಡ್ ನಮ್ಮ ಅತ್ತೆ ಕೂಡ ಅಷ್ಟೇ ಫ್ರೆಂಡ್ಸ್, ಅವ್ರದ್ದೇ ಅಂತ ಕೆಲಸಗಳಿರ್ತವೆ. ಸೊ ಎಲ್ಲ ಬಿಟ್ಟು ಡೈಲಿ ಫೋನ್ ಮಾಡೋದು ಆ ಥರ ಏನೂ ಮಾಡಲ್ಲ. ಬಟ್ ಏನಪ್ಪ ಅಂತ ಅಂದರೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತಾರೆ, ಹಬ್ಬದ ಟೈಮಲ್ಲಿ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಆವಾಗ ಫೋನ್ ಮಾಡ್ತಾರೆ, ಬನ್ನಿ ಹಂಗೆ ಹಿಂಗೆ ಅಂತ. ಸೊ ಅವಾಗ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಸಿಕ್ಕಿದಾಗೂ ಚೆನ್ನಾಗಿ ಮಾತಾಡ್ತಾರೆ. ಒಂಥರ ಚೆನ್ನಾಗಿದೆ. ಏನಪ್ಪ ಅಂತ ಅಂದರೆ ದೇ ರೆಸ್ಪೆಕ್ಟ್ ಈಚ್ ಅದರ್. ಒಬ್ಬರು ಇದರಲ್ಲಿ ಪರ್ಸ್ನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗಲ್ಲ, ರೆಸ್ಪೆಕ್ಟ್ ಮಾಡ್ತಾರೆ, ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತಾರೆ ಅಷ್ಟೇ. ಅವಾಗವಾಗ ಅವರು ಮನೆಗೆ ಬರ್ತಾರೆ, ಅವಾಗವಾಗ ಇವರು ಮನೆಗೆ ಹೋಗ್ತಾರೆ. ಸೊ ಆ ಥರ ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿ ಇರಿತಾನೆ ಸುಮ್ಮನೆ ಇಳಿ ಬಾ ಇಳಿ ಲಡ್ಡು ಇಳಿಯೋ ಬಾರೋ ತೋರ್ಸು. ನಾನು ಇನ್ಸಲ್ಟ್ ಮಾಡ್ಬೇಡ ನೀನು, ಎಲ್ರಿಗೂ ಹೇಳಿದೀನಿ ಮಗ ಇಳಿತಾನೆ ಅಂತ. ಲಡ್ಡು ನಿಮ್ಮಮ್ಮ ಸುಳ್ಳು ಹೇಳಿಲ್ಲ ಹಾಗಾದ್ರೆ ನೀನ್ ಇಳಿಯಕ್ ಬರಲ್ಲ ನಿಂಗೆ. ಲಡ್ಡು ಬಾಯ್ಲಿ ಬಾ ಲಡ್ಡು ಇಲ್ಲಿ ಬಾಯ್ಲಿ ತಗೋಯ್ದು ಬಾ ತಗೋಯ್ದು ಬಾ ಹೂ ತಗೋ ಬಾ ಬಾ ಇಳಿ ಇಳಿ ಎಷ್ಟು ಹುಷಾರು ಅಂದ್ರೆ ಲಡ್ಡು ಮಮ್ಮಿ. ಅಂದ್ರೆ ಈ ಬೆಡ್ ಹೈಟ್ ಐತಲ್ಲ, ನಮ್ ಬೆಡ್ ಕರೆಕ್ಟ್ ಆಗಿದೆ, ಈ ಬೆಡ್ ಹೈಟ್ ಐತೆ. ಯಾಕೋ ಆಯ್ತು ಬಾ ಆಯ್ತು. ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದರೆ ಲಡ್ಡುಮ ಎಷ್ಟು ಚೆನ್ನಾಗಿ ಇಳಿತಾನೆ ಅಂತ. ಅವ್ನಿಗೇನು 1-2 ಸತಿ ಅಷ್ಟೇ ನಾವು ಹೇಳ್ಕೊಟ್ಟಿದ್ದು ಇಳಿಯೋದು. ಸೊ ಕಲ್ತ್ಕೊಬಿಟ್ಟ. ಬಟ್ ಆದರೂ ಕೆಲವೊಂದು ಸತಿ ಭಯ ಆಗುತ್ತೆ. ನಾನು ಸುಮ್ಮನೆ ಮಮ್ಮಿಗೆ ಹಾಗೂ ಅಕ್ಕಗೆ ತೋರಿಸೋಣ ಅಂತ ಈ ಥರ ಇಳಿಸಿದ್ದು ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಮಮ್ಮಿ ಬಂದು ಮುದ್ದೆ ಮಾಡ್ತಾ ಇದ್ದಾರೆ, ಆ್ಯಂಡ್ ನಾನಲ್ಲಿ ಪಾತ್ರೆ ಬೆಳಗ್ತಾ ಇದ್ದೀನಿ. ಆ್ಯಂಡ್ ಅಕ್ಕ ಸಿಂಬಾಗಿ ಹಾಗೂ ನಮ್ಮ ಮುದ್ದಿನಾಗೆ ಊಟ ತಿನ್ನಿಸಿದಾಯಿತು. ಸೊ ಆ್ಯಂಡ್ ಲಡ್ಡುಮದು ಕೂಡ ಊಟ ಆಯಿತು. ನಿಜವಾಗ್ಲೂ ಫ್ರೆಂಡ್ಸ್, ಮಕ್ಳದ್ದು ಊಟ ಆಯಿತು ಅಂತಂದರೆ ನಮಗೆ ಒಂಥರ ಹೊಟ್ಟೆ ತುಂಬ್ದಂಗೆ ಅಂತಲೇ ಹೇಳ್ಬೋದು. ಒಂಥರ ಸಾಕು ಅಂತ ಅನ್ಸ್ಬಿಡುತ್ತೆ, ಇವಾಗ ಹೋಗ್ಬಿಟ್ಟು ಮಲ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇವಾಗ ನಾವು ಊಟ ಮಾಡೋ ಟೈಮ್ ಆಯಿತು. ಸೊ ಇನ್ನೇನು ಊಟ ಮಾಡಬೇಕು. ಅಷ್ಟು ತನಕ ನಾನು ಸ್ವಲ್ಪ ಪಾತ್ರೆ ಬೆಳಗೋಣ ಅಂತ ಅಂದ್ಕೊಂಡು ಪಾತ್ರೆ ಬೆಳಗ್ತಾ ಇದ್ದೀನಿ. ಆಮೇಲೆ ಹಂಗಂತಾನೆ ಕಾಮೆಂಟ್ ಮಾಡ್ಬಿಡ್ಬೇಡಿ ನೀವೆಲ್ಲರೂ. ಅಕ್ಕನ ಮನೆ ಅಂತ ಅಲ್ಲ, ತಂಗಿ ಮನೆ ಅಂತ ಏನು ಸಪ್ರೇಟ್ ಇಲ್ಲ. ನಾವೆಲ್ಲರೂ ಎಲ್ಲರ ಮನೆಯೂ ನಮ್ಮ ಮನೆ ಅಂತಾನೆ ತಿಳ್ಕೊತೀವಿ ಅಲ್ವೇನೆ.
ಅಕ್ಕ ಮನೇನು ಸಪ್ರೇಟ್ ಇಲ್ಲ, ಅಮ್ಮ ಮನೇನು ಸಪ್ರೇಟ್ ಇಲ್ಲ, ಎಲ್ಲ ಮನೆ ಒಂದೇನೆ. ಎಲ್ಲ ಮನೆ ಒಂದೇನೆ. ನಾವು ಲಚ್ಚು ಮನೆಗೆ ಹೋದ್ರು ನಾವೇನು ಹಂಗೆಲ್ಲ ಏನು ಅನ್ಕೊಳ್ಳಲ್ಲ. ಹೂವು ಒಂದು ಮುಡ್ಕೋತೀನಿ, ಇನ್ನೊಂದು ಬಾಡೋಗ್ಬಿಡುತ್ತೆ ಅಂತ. ನನಗೆ ಹಿಂಗೆ ಎತ್ತು ಕಟ್ಟಿಬಿಟ್ರೆ ಸಮಾಧಾನ. ಆಕ್ಚುಲಿ ಇವತ್ತು ಕೊಟ್ಟರೆ ಅದನ್ನ ಫಸ್ಟ್ ಟೈಮ್ ಏನು ಮೊಗ್ಗು ಇಲ್ಲ, ಅದು ಸಿಗುತ್ತೆ. ಅದು ಗಾಂಧಿ ಬಜಾರ್ ಕಡೆ ಎಲ್ಲ ತುಂಬಾ ಸಿಗುತ್ತೆ. ನನ್ನ ಹೂವು ನೋಡಿ ಒಂಥರ ಅನಿಸ್ತೈತಲ್ವ? ಬೇಡ, ಹಿಂಗೆ ಬೇಡ. ಏನಾಮೇಲೆ ಸುಪ್ರಿಯಾ ಈ ಥರ ಎಲ್ಲ ಬಚ್ಕೋತಾರ ಅಂತ ಅನ್ಕೊಂಡ್ಬಿಡ್ಬೋದು. ಹಿಂಗೆ ಹಾಕ್ಬಿಡ್ತಾರೆ. ಅಕ್ಕ ಈ ನಾರು ಸತ್ತೋಗೈತೆ, ನೀನ್ ಹೊಸ ನಾರು ತಗೊಂಡ್ ಬಾ ನೆಕ್ಸ್ಟ್ ಟೈಮ್ ಬರೋಷ್ಟು. ಇದ್ರಲ್ಲಿ ಪಾತ್ರೆ ಬರೋದು ಆಗಲ್ಲ. ಓದ್ಸತಿ ಬಂದಾಗನೇ ಹೇಳಿದೀನಿ, ತಂದಿದ್ಯಾ? ಎಷ್ಟು ಟೈಮಿಂದ ಇದೆ ಗೊತ್ತಾ ನಮ್ಮ ಯಾವ ನಾರು? ಅಕ್ಕ ಈ ಮನೆಗೆ ಬಂದಾಗಿಂದನೂ ಇದೊಂದೇ ನಾರು ಯೂಸ್ ಮಾಡ್ತಾಳೆ ಅನ್ಸುತ್ತೆ. ಫುಲ್ ಈಗ ಸೌದೋಗಿದೆ ನಾರು, ಏನೂ ಇದೆ ಇದ್ರೊಳಗೆ. ಓದ್ಸತಿ ನಾರಿಗೋಸ್ಕರ ಜಗಳ ಮಾಡಿದ್ವಿ ನಾವು. ನೆನಪೈತೆ ನನಗೆ, ಸಿಟ್ಟು ಬರುತ್ತೆ ನನಗೆ. ಅವ್ರು ಪಾತ್ರೆ ಚೆನ್ನಾಗಿ ಕೊಡಿದ್ರ ಅಂತ ನನಗೆ. ಯಾವತ್ತಂದ್ರೆ 4 ತಿಂಗಳಾಗೈತೆ ಅನ್ನೋದು. ಮತ್ತೆ ಯಾಕೆ ಒತ್ತಡಿ ಕೊಟ್ಟಿಲ್ಲ? ಓದ್ಸತಿಲ್ಲ ನಾನು ಹಿಂಗೆ ಹೇಳಿದೆ, ಅದ್ರೊಳಗೆ ಇದೆ ಕಣೆ ತಗೊಳ್ಳೆ ಅಂತ. ಅವ್ರಿಗೆ ಬಗ್ಗೆ ಹುಡುಕ ಕಷ್ಟ ಆಗಿದೆ. ಒಂದು ಪ್ಯಾಕೆಟ್ ಪೂರ್ತಿ ನಾನು ಕೊಟ್ಟಿದ್ದೀನಿ, ಅದ್ರಲ್ಲಿ ಪೂರ್ತಿ ತಗೋ. ಮಮ್ಮಿ ಬರ್ಕೋಬಿಟ್ಟೆ. ಓಕೆ, ಸೊ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪಾತ್ರೆ ಬೆಳಗ್ಗೆದು ಆಯಿತು. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಕೆಲಸನ ಅಲ್ಲ ಹಂಗೆ ಶೇರ್ ಮಾಡ್ಕೊಂಡು ಮಾಡಿದ್ರಲ್ಲ, ಒಟ್ಟಿಗೆ ಮಾಡಿದ್ರೆ ಒಂಥರ ಬೇಗ ಮುಗ್ದೋಗುತ್ತೆ. ಸೊ ಅಕ್ಕ ಅಡುಗೆ ಮಾಡ್ತಾಯಿದ್ಲು ಆ್ಯಂಡ್ ನಾನು ಪಾತ್ರೆ ಬೆಳಗ್ತಾ ಇದ್ದೆ, ಮಮ್ಮಿನೂ ಏನೋ ಮಾಡ್ತಾಯಿದ್ರು. ಸೊ ಎಲ್ಲ ಸೇರ್ಕೊಂಡು ಎಲ್ಲ ಏನೇನೋ ಮಾಡ್ತಾಯಿದ್ವಿ. ಸೊ ಬೇಗ ಮುಗೀತು ಟೈಮ್ ಪಾಸ್. ಅಂದರೆ ಪಾತ್ರೆ ಬೆಳಗಿದ್ನಲ್ಲಪ್ಪ ಅಷ್ಟೊಂದು ಹತ್ರ ಏನೂ ಅನಿಸ್ಲೇ ಇಲ್ಲ. ಬಟ್ ಆದರೆ ಒಬ್ಬರೇ ಇದ್ದಾಗ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಒಂಥರ ಬೇಜಾರು ಅನಿಸುತ್ತೆ. ಅಯ್ಯೋ ಇದೇನು ಕೆಲಸ ಮುಗಿತಾನೆ ಇಲ್ವಲ್ಲ ಹಂಗೆ ಅನಿಸುತ್ತೆ. ಸೊ ಎಸ್, ಆಲ್ಮೋಸ್ಟ್ ಆಯಿತು ಫ್ರೆಂಡ್ಸ್. ಬಟ್ ಇನ್ನೊಂದು ಏನು ಗೊತ್ತಾ, ಎಷ್ಟು ಪಾತ್ರೆ ಬೆಳಗಿದ್ರು ಅಕ್ಕ ಮನೇಲಿ ಇನ್ನೂ ಪಾತ್ರೆ ಜಾಸ್ತಿ ಬೀಳ್ತಾನೆ ಇರ್ತವೆ. ಬಿಕಾಸ್ ಕಣ್ಮಣಿ ಇದ್ದಾನಲ್ಲ, ಅವನು ತೊಳೆದಿರೋ ಪಾತ್ರೆ ಎಲ್ಲ ಫುಲ್ ಅಂಡ್ಬಿಡ್ತಾನೆ. ಮತ್ತು ಅದನ್ನ ಹಂಗೇನೆ ಜೋಡ್ಸೋಕ್ಕೂ ಇಷ್ಟ ಆಗಲ್ಲ. ಮತ್ತೆ ನಾವು ಅದನ್ನ ತೊಳಿತೀವಿ. ಸೊ ಆ ಥರ ಆಗುತ್ತೆ. ಚಪಾತಿ ಮಾಡ್ಕೊಡಮ್ಮ, ಮೊಸರು ಚಪಾತಿ ಕೊಟ್ಟು ತಿಂದ್ಬಿಡ್ತಾರೆ ನಮ್ಮ ಮನೇಲಿ. ಅದೇ ಬೇಕು, ಇದೇ ಬೇಕು. ಅದೇ ನಾನು ಡ್ಯಾಡಿಗೆ ಅಂದೆ, ನೋಡು ಬೆಂಗಳೂರು ಹೆಂಗ್ ತಿಂತಾರೆ, ಬರೀ ಈರುಳ್ಳಿ ಚಪಾತಿ ತಿನ್ನೋದು. ಸೌತೆಕಾಯಿ ಕೊಟ್ಟರೆ ಇಷ್ಟ, ತುಂಬಾ ಇಷ್ಟ. ಸೌತೆಕಾಯಿ ಈರುಳ್ಳಿ ಕೊಟ್ಟರೆ ಅದೆಲ್ಲ ತಿನ್ಬಿಡ್ತಾರೆ. ಅಂಕಲ್ ಬರೀ ಈರುಳ್ಳಿ ಚಪಾತಿ, ಈರುಳ್ಳಿ ಚಪಾತಿ, ಸೌತೆಕಾಯಿ ಇದ್ರೆ ಸೌತೆಕಾಯಿ ಕೊಟ್ಬಿಟ್ಟು ತಿನ್ಬಿಟ್ಟು. ಮಾತ್ರೆಗಳು ತಿಂದ್ರೆ ಅಷ್ಟು ಮಾತ್ರೆಗಳು ಕಮ್ಮಿ ಮಾಡ್ಕೋಬೇಕು ನಾವು ಸ್ವಲ್ಪ. ಸುಸ್ತು ಮಾಡ್ಬಿಡ್ತೀವಿ, ಮಾತ್ರೆ ಸುಸ್ತು ಮಾಡ್ಬಿಡ್ತದೆ ಮೈಗೆ. ಏನ್ ಮಾಡ್ತೀವಿ, ಅದೆಲ್ಲ ತಿಂತಾರೆ. ಅಷ್ಟೊಂದು ಟೀ ಕುಡಿತಾರೆ. ಟೀ ಕುಡಿಬೇಕು, ಅಷ್ಟೊಂದು ಕುಡಿಬಾರ್ದು. ಬೆಳಗ್ಗೆ ಆಮೇಲೆ ಮಮ್ಮಿ ಡ್ಯಾಡಿ ಇದು ಏನಂದು ಕಡ್ಲೆಕಾಯಿ ತಿನ್ಬಾರ್ದಂತೆ. ಕೊಡಬೇಡಿ ಅಣ್ಣನ್ಗೆ. ಅಯ್ಯೋ ಅದು ಶುಗರ್, ತುಂಬಾ ಶುಗರ್, ಜಾಸ್ತಿ ಶುಗರ್ ಅಂತೆ ಅದು ಮಮ್ಮಿ. ಉಕ್ಕುತ್ತದು ಮೈಯಲ್ಲಿ. ಅಂಕಲ್ ಅವ್ರ ಡ್ಯಾಡಿಗೆ ಅದೇ ಅಂತ ಜಾಸ್ತಿ ಟ್ರಿಗರ್ ಮಾಡಿರೋದು. ಭಾರಿ ಇಷ್ಟ ಕಳೆಕಾಯಿ. ಒಂದೊಂದು ಸೇರ್ ಲೀಟ್ರ್ ತಂದ್ಬಿಟ್ರು ನಮ್ ತಾಯಿ. ಅರ್ಧ ಸೇರು ಅವ್ರಿಗೆ ಕೊಡ್ಬೇಕು ಇಷ್ಟು ಕಳೆಕಾಯಿನ. ನಮ್ಮಪ್ಪ ಏನ್ ಶುಗರ್ ಆಗಕ್ಕೆ ಅವ್ರಿಗೆ ಅದೇ ಅಂತ ರೀಸನ್. ಡೇಂಜರಸ್ ಕಳೆಕಾಯಿ. ಇವು ಚೆನ್ನಾಗಿ ಕಳ್ಳೆಕಾಯಿ ಮಾತ್ರ ಬೇಡ, ಡೈಲಿ ತಿನ್ನಕ್ಕೆ ಕೊಡ್ಬೇಡಿ ದಯವಿಟ್ಟು. ಬೇಕಾದ್ರೆ ಡೈಲಿ ಕಳ್ಳೆಕಾಯ್ದು ಡೇಂಜರ್ ಅದು. ತರ್ತಾರೆ ಅವರೇ. ನಿನ್ನೆ ಮರುಳು ಲಕ್ಷ್ಮಿ ಕಳೆಕಾಯಿ ತಂದವರೆಲ್ಲ ಕವರಲ್ಲ 20 ರೂಪಾಯಿ ತಿನ್ಕೊಂಡು ಇಬ್ರು ಗೊತ್ತವ್ರೆ. ಪಾಪ ಮಲಗಿದ್ದ. ಯಾಕೆ ಕಳೆಕಾಯಿ ತಿನ್ಬೇಕಂತ ಇಷ್ಟೊಂದು ಬೆಂಬಿಸ್ಕೊಂಡು ಹೋಗಿದ್ದೀರಾ? ಬಿಸಿ ಬಿಸಿ ಐತೆ ಕಳೆಕಾಯಿ. ನಾ ತಿಂದು ತುಂಬಾ ದಿವಸ ಆಯ್ತು, ಅಲ್ಲೇ ತಿಂದ್ಬಿಟ್ಟು ಹೇಳ್ದೆ, ಅರುಣಾರು ತಗೊಂಡ್ರ ಆಂಟಿ ಅಂತ. ನಮ್ಮ ಅಪ್ಪಗೆ ಇಷ್ಟ ಅಂತ ನಾನು ಹೇಳ್ದೆ. ನಮ್ ತಂದೆ ಕಡ್ಲೆಕಾಯಿ ಅಂದ್ರೆ ಬೇಸಿಗೆ ಕಾಯಿ ತುಂಬಾ ಇಷ್ಟ ಅಂದೆ. ನಮ್ಮಪ್ಪನಿಗೂ ಇಷ್ಟ ಆಂಟಿ ಅಂದ್ರು. ನಾನು ಹೇಳಿದೆ ನಮ್ಮಪ್ಪ ಅದೇ ಅದು ಅಣಸ್ಕೊಂಡು ಕಳೆಕಾಯಿ ಬಿಡಿಸಿ ತಿನ್ನೋದು ನಮ್ಮ ತಂದೆ. ಅಳಸನು ಡೇಂಜರ್, ಅಣಸ್ಕೊಂಡು ಡೇಂಜರ್ ಇಲ್ಲ, ಅದು ಹೆವಿ ಹೀಟು ಬಾಡಿ. ಕಡ್ಲೆಕಾಯಿ ಮಾತ್ರ ಭಾರಿ ಡೇಂಜರ್. ಕಡ್ಲೆಕಾಯಿ ಶುಗರ್ಗೆ. ಕಡ್ಲೆಪುರಿ ಯಾಕಂದ್ರೆ ಕೊಲೆಸ್ಟ್ರಾಲ್ ಬರ್ತದೆ.
ಪುರಿ ಓಕೆ. ಇದರಿಂದ ಕಡಲೆಕಾಯಿ, ಬೇಸಿರೋ ಕಡಲೆಕಾಯಿ ಶುಗರ್ ಅಂಶ ಇದೆ. ಬೇಕಾದ್ರೆ ನಿನ್ ಬೇಕಾದ್ರೆ ಹಸಿ ಕಡಲೆಕಾಯಿ ತಿನ್ಬಿಡು. ಹಸಿ ಕಡಲೆಕಾಯಿ ಇರ್ತದಲ್ಲ, ಹಸಿ ಕಡಲೆಕಾಯಿ ಅದೊಂದು 4 ಪೀಸ್ ಬಾಯಿ ಹಾಕೋ. ಬೇಸಿರೋ ಕಡಲೆಕಾಯಿ ಮಾತ್ರ ತಿಂದ್ರೆ ಅದಷ್ಟು ಡೇಂಜರ್ ಯಾವುದಿಲ್ಲ ಶುಗರ್. ಹೌದಾ? ಕಡಲೆಕಾಯಿ ತಿನ್ಲೇಬಾರ್ದು. ಬೇರೆ ಬಾಯಿ ಆಡ್ಸಕ್ಕೋಸ್ಕರ 1-2 ಇಷ್ಟಿಷ್ಟು ತಿಂದ್ರೆ ಆಗುತ್ತಾ? ಊಟನೇ ಬೇಡ, ಕಡಲೆಕಾಯಿ ತಿಂದಿದ್ರು ಹೊಟ್ಟೆ ತುಂಬೋಗೋದೆ ನನಗೆ ಅಂತ ಅದರಷ್ಟು ಡೇಂಜರ್ ಅಂತಂದ್ರೆ ಕಡಲೆಕಾಯಿ ತಿಂದಿದ್ರೆ ಅರ್ಧ ಶುಗರ್ ಬರ್ಸ್ಕೊಂಡ್ರೆ. ಹೌದಾ? ನಮ್ ತಾಯಿ ಕೆಲ್ಸದ ಬರೋ ನಮ್ಮ ಅಪ್ಪ ತಂದ್ಬಿಡೋರು. ನಾನು 5 ಗಂಟೆ ಡ್ಯೂಟಿ ಬರೋದು ಬೇಸಿಕ್ಕಮ್ಮ. ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮನೆ. ನಮ್ ತಾಯಿ ಹೆಸರು ಲಕ್ಷ್ಮ. ಬೇಸಿಕ್ ಹೋದ್ರೆ ಬೇಸಿಕ್ ಕೂಡ ಅಂದ್ಬಿಡೋರು. ಸ್ವಲ್ಪ ಬರೋಷ್ಟು ನಮ್ಮಮ್ಮ ಬಸ್ಬಿಟ್ಟು ಟೂತ್ ಪೇಸ್ಟ್ ಹಾಕಿ ಬಸ್ಬಿಟ್ಟು ಅಲ್ಲಿ ಇಟ್ಬಿಡೋರು. ನಮ್ಮ ಅಪ್ಪನೇ ಎತ್ತಕೊಳ್ಳೋರು ಅಂತ ಪ್ಲೇಟ್ಗೆ. ಜಾಸ್ತಿ ಎತ್ಕೊಂಡ್ಬೇಕು, ಜಾಸ್ತಿ ಕಾಣ್ಬೇಕು ಅನ್ನೋದು. ತಿಂದು ಶುಗರ್ ಕಮ್ಮಿ ಆಗಲ್ಲ. ತಿನ್ಬಿಟ್ಟ ಶುಗರೇ ಕಮ್ಮಿ ಆಗಲ್ಲ. ತಿನ್ಲೇಬಾರ್ದು. ಮಾರೋ ನನ್ ರಾಜ್ಕುಮಾರ. ನಿದ್ದೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಎಲ್ರಿಗೂ ಬಾಯ್ ಹೇಳು. ಬಾಯ್ ಬಾಯ್ ಟಾಟಾ. ಓಕೆ ಫ್ರೆಂಡ್ಸ್, ಇವಾಗ ಅಕ್ಕ ಮನೆಯಿಂದ ನಮ್ಮ ಮನೆಗೆ ಬಂದಾಯಿತು. ಸೊ ಮಮ್ಮಿ ಅವ್ರ ಮನೆಗೆ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ. ಅಕ್ಕ ಅವಳ ಮನೇಲಿದ್ದಾಳೆ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಅತ್ತೆ ಕೂಲು ನೀಡಿಸ್ತಾ ಇದ್ದಾರೆ, ಅಂದರೆ ದೃಷ್ಟಿ ತೆಗಿತಾ ಇದ್ದಾರೆ. ಸೊ ಮುಂಚೆ ಬಂದು ಕಡ್ಡಿ ಪರ್ಕೆ ದೃಷ್ಟಿ ಅಂತೀವಲ್ಲ, ಸೊ ಆ ಥರ ತೆಗಿತಾ ಇದ್ರು. ಅಂದರೆ ಹೇಳ್ತಾರೆ ತುಂಬ ಸ್ಟ್ರಾಂಗ್, ಅದು ತುಂಬ ಚೆನ್ನಾಗಿ ದೃಷ್ಟಿ ಹೋಗುತ್ತೆ ಅಂತ. ಸೊ ಇವಾಗ ಅದು ಇಲ್ಲ, ಅದು ಖಾಲಿಯಾಗಿದೆ. ಸೊ ಅದಕ್ಕೇ ಇವಾಗ ಕೂಲು ನೀಡಿಸ್ತಿರೋದು. ಆ್ಯಂಡ್ ಲಡ್ಡುಮ್ಮ ನೋಡ್ಬೋದು, ಅವ್ರ ಅತ್ತೆ ಆದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಸೊ ಅಕ್ಕ ರಮ್ಯಾ ಅಕ್ಕ ಅಲ್ಲಿ ಕೆಲಸದಿಂದ ಬಂದಮೇಲೆ ಎವ್ರಿ ಡೇ ಈವ್ನಿಂಗು ಲಡ್ಡು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇವಾಗ ಇನ್ನೇನಿಲ್ಲ, ಫುಲ್ ಟಯರ್ಡ್ ಆಗಿದ್ದೀವಿ. ಲಡ್ಡುನ ಮಲಗಿಸ್ಬಿಟ್ಟು ನಾವು ಮಲಗೋದು ಅಷ್ಟೇ. ಹುಡುಗಿ ಪಾಪ 10 ತಿಂಗಳು ಆಡಿದ್ರು ಏನ್ ಚೆನ್ನಾಗಿ ಆಡಿರ್ತದೆ ಗೊತ್ತಾ? ಚಿಕನ್ ಮಟನ್ ತಂದಿದ್ದೀವಿ. ಒಂದ್ರಲ್ಲಿ ಚಿಕನ್ ಐತೆ, ಒಂದ್ರಲ್ಲಿ ಮಟನ್ ಐತಿ. ತಂದಿದ್ದೀನಿ ಅದ್ಯಾಗೋ. ನಿಮ್ಮಮ್ಮ ನಿಮ್ಗೋಸ್ಕರ ಮೈಸೂರು ಪಾಕ್ ತಂದವ್ರು ನೋಡಿ, ನನ್ನ ಮಗ ತಿನ್ಲಿ ಅಂತ. ಅಯ್ಯೋ, ಅದೆಲ್ಲ ಈ ಅಪ್ಪಚ್ಚಿ ಆಗಿರ್ಬೇಕು. ಕಾಯಿ ಕೆಳಗಿತ್ತ? ತೊಳಿರಿ ಅದನ್ನ. ಕಾಯಿದು ಇದಿರ್ಬೇಕ್ರಿ, ಅದು ಕಾಯಿ ನಾರದು. ಇದು ಈ ನನ್ ಸ್ವೀಟ್ ತಿನ್ನಲ್ಲ ರೀ. ನನ್ ಸ್ವೀಟ್ ತಿನ್ನಲ್ಲ ರೀ. ನನ್ ಸ್ವೀಟ್ ತಿನ್ನಲ್ಲ. ಈ ಡೆವಲ ಮಾಡಲೇ ಬೇಡ. ಹಂಗೆ ಇನ್ನೊಬ್ರಿಗೆ ಕೆಲಸ ಮಾಡಿ. ಬೇಡ ಬೇಡ. ಚೆನ್ನಾಗಿದೆ ಕೊಡ್ರಿ. ಬೇಡ ಬೇಡ ತಗೊಳ್ಳಿ. ಅದೇನ್ ಗೊತ್ತಾ, ಸ್ವೀಟ್ ನಾವು ತಿನ್ನಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು. ಒಂದ್ ಸ್ವಲ್ಪ ಕೊಟ್ರೆ ಇನ್ನು ತಿನ್ಬೇಕು ಅಂತ ಅನ್ಸುತ್ತೆ. ತಿನ್ಬೇಡ. ಯಾರು ತಿನ್ನೋದ್ರ? ಆಯ್ತಾ, ಇದು ಆಯ್ತು. ಲಕ್ಷ್ಮಿ, ನೀನ್ ಬ್ಯಾಗ್ ಅಲ್ಲಿ ಹಾಕದ್ರಲ್ಲ, ಎಲ್ಲಿತ್ತ ಇನ್ನೊಂದ್ ಬ್ಯಾಗ್? ನೀನು ಮೆಣಸಿನ ಪಕ್ಕ ಹಾಕೊಟ್ರಲ್ಲ ಎಷ್ಟೊಂದು. ಅದ್ರೊಳಗೆ ಇರ್ಬೇಕಂತ ನೋಡಿ. ಇಲ್ಲ ಮಗ, ಇದು ನಾನು ಇಸ್ಕೊಂಬಂದಿದ್ದು. ತಂದಿಲ್ಲ ಹಂಗಂದ್ರೆ ಅಮ್ಮ ಬೇಗ ಸೇರ್ಕೊಂತೆ. ನಾನು ಏನಪ್ಪ ಗೊತ್ತಿಲ್ಲ, ನಾನು ಇಸ್ಕೊಂಬಂದಿದ್ದು. ಇಲ್ಲ ಕಾರಲ್ಲಿ ಇತ್ತ ಗೊತ್ತಿಲ್ಲ. ಒಂದೇ ಮೈಸೂರು ಪಾಕ್ ಇತ್ತು. ಅವಳು ಕವರ್ಗೆ ಹಾಕುದು ಎಷ್ಟೊಂದು ನೋಡ್ಬೇಕಾದ್ರೆ ಕವರ್ಗೆ. ಆ 70 ತಿರ್ಗಾ ಬಂದು ಬ್ಯಾಗ್ ಕೊಟ್ಬಿಟ್ಟು ಚೆನ್ನಾಗಿ ನೀರು ಹಾಕು ಹಾಲ್ಗೆ. ಆ 70 ತಿರ್ಗಾ ಬಂದು ಈಗ ನಮ್ಮ ಕಡೆ ಹೆಸರೇನು ಪಾಪುದು? ವನರಾಜ್ ಅಲ್ಲ, ಸಾರಿ, ವಿರಾಜ್ ಗೌಡ. ವಿರಾಜ್ ಗೌಡ. ವಿರಾಜ್ ಅಂದ್ರೆ ಅರ್ಥ ಏನ್ ಗೊತ್ತಾ? ವೀರಭದ್ರ ಸ್ವಾಮಿ, ರಾಜು ವೀರಭದ್ರ ಸ್ವಾಮಿ ಮತ್ತೆ ಎಲ್ಲ ಗೊತ್ತಿಲ್ಲ, ಬಟ್ 2 ದೇವ್ರದ್ದು ಮಿಕ್ಸ್ ಇಟ್ಕೊಂಡು ವಿರಾಜ್ ಅಂತ ಇಟ್ಟಿದ್ದಾರೆ. ಆಂಜನೇಯ ಸ್ವಾಮಿನೂ ನರಸಿಂಹ ಸ್ವಾಮಿ. ಸರಿ ಸರಿ.
ಓಕೆ ಫ್ರೆಂಡ್ಸ್, ಜಸ್ಟ್ ಮನೆಗೆ ಬಂದ್ವಿ. ಸೊ ದಿನ ಪೂರ್ತಿ ಸಿಕ್ಕಾಪಡೆ ಚೆನ್ನಾಗಿ ಹೋಯ್ತು. ಇನ್ಫ್ಯಾಕ್ಟ್ ಯಾವ ತರ ಡೇ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಅಲ್ಲಿ ಫಂಕ್ಷನ್ ಹೋದ್ವಿ, ಅದಾದ್ಮೇಲೆ ಅಕ್ಕ ಮನೆಗೆ ಹೋದ್ವಿ, ಹಾಗೆ ಟೈಮ್ ಪಾಸ್ ಚೆನ್ನಾಗಿ ಮಾಡಿದ್ವಿ. ಅಂಡ್ ಇವಾಗ ಮನೆಗೆ ಬಂದಿದ್ದೀನಿ. ಸೊ ಲಡ್ಡು ಮಾಗಿ ಒಂದು 7:30 ಕಿಚಡಿ ತಿನ್ಸಿದ್ದೆ. ಇವಾಗ ಮತ್ತೆ ಸರಿ ತಿನ್ಸದ್ ಬೇಡ ಅಂತ ಅನ್ಕೊಂಡು ಒಂದು ಲೋಟ ಹಾಲು ಕೊಟ್ಟು ಮಲಗಿಸ್ಬಿಡ್ತೀನಿ. ಜಾಸ್ತಿ ಏನಾದ್ರು ಆದ್ರೆ ಆಮೇಲೆ ನೋಡೋಣ ಏನ್ ಮಾಡೋದು ಅಂತ. ಸೊ ಇದು ಬಂದು ಇವತ್ತು ನಮ್ಮ ಬ್ಲಾಗ್. ಅಂಡ್ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.